ಯಾವ ರಾಶಿಯವರಿಗೆ ಧನಲಾಭದ ಬಾಗಿಲು ತೆರೆಯಲಿದೆ? ಉದ್ಯೋಗ, ವ್ಯಾಪಾರ, ಹಳೆಯ ಬಾಕಿ ಹಣ ಮತ್ತು ಹೊಸ ಆದಾಯ. ನಿಮ್ಮ ರಾಶಿಗೆ ಹಣದ ಯೋಗ ಹೇಗಿದೆ? ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾವ ರಾಶಿಗೆ ಹಣದ ಲಾಭ? ಯಾರಿಗೆ ಹೊಸ ಆದಾಯದ ದಾರಿ? ಶ್ರಮಕ್ಕೆ ಯಾವ ರಾಶಿಯವರಿಗೆ ದೊಡ್ಡ ಫಲ ಸಿಗಬಹುದು? ಈ ವಿಶೇಷ ಭವಿಷ್ಯದಲ್ಲಿ 12 ರಾಶಿಗಳ ಹಣಕಾಸು, ಉದ್ಯೋಗ, ವ್ಯಾಪಾರ, ಹೂಡಿಕೆ ಮತ್ತು ಉಳಿತಾಯದ ಸಾಧ್ಯತೆಗಳನ್ನು ನೋಡೋಣ. ಮೇಷ ರಾಶಿಯವರಿಗೆ ಧನ ಲಾಭದ ಅವಕಾಶಗಳು ನಿಧಾನವಾಗಿ ಹೆಚ್ಚಾಗಬಹುದು. ಉದ್ಯೋಗದಲ್ಲಿ ಹೆಚ್ಚುವರಿ ಆದಾಯ, ಇನ್ಸೆಂಟಿವ್ ಅಥವಾ ಹೊಸ ಜವಾಬ್ದಾರಿಯಿಂದ ಲಾಭ ದೊರೆಯಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರಿಂದ ಉತ್ತಮ ಆದಾಯದ ಸಾಧ್ಯತೆ ಇದೆ. ಅನಗತ್ಯ ಖರ್ಚು ಕಡಿಮೆ ಮಾಡಿದರೆ ಉಳಿತಾಯ ಹೆಚ್ಚಾಗುತ್ತದೆ. ವೃಷಭ ರಾಶಿಯವರಿಗೆ ಹಣಕಾಸಿನ ಸ್ಥಿರತೆ ಕಾಣಬಹುದು. ಹಳೆಯ ಬಾಕಿ ಹಣ ಮರಳಿ ಸಿಗುವ ಯೋಗವಿದೆ. ಕೃಷಿ, ಆಹಾರ, ಬಟ್ಟೆ ಅಥವಾ ಸೇವಾ ಕ್ಷೇತ್ರದಲ್ಲಿ ಇರುವವರಿಗೆ ಲಾಭದ ಸಾಧ್ಯತೆ ಹೆಚ್ಚು. ಹೂಡಿಕೆ ಮಾಡುವ ಮೊದಲು ಸರಿಯಾದ ಪರಿಶೀಲನೆ ಅಗತ್ಯ. ಮಿಥುನ ರಾಶಿಯವರಿಗೆ ಹೊಸ ಸಂಪರ್ಕಗಳಿಂದ ಹಣದ ಅವಕಾಶಗಳು ಬರಬಹುದು. ಆನ್ಲೈನ್ ಕೆಲಸ, ಶಿಕ್ಷಣ ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಹೆಚ್ಚುವರಿ ಆದಾಯ ಸಿಗಬಹುದು. ಸಣ್ಣ ವ್ಯವಹಾರ ಆರಂಭಿಸಲು ಉತ್ತಮ ಸಮಯವಾಗಬಹುದು. ಬಜೆಟ್ ಮಾಡಿಕೊಂಡು ಹಣ ನಿರ್ವಹಿಸಿ. ಕಟಕ ರಾಶಿಯವರಿಗೆ ಕುಟುಂಬದ ಬೆಂಬಲದಿಂದ ಆರ್ಥಿಕ ಬೆಳವಣಿಗೆ ಕಾಣಬಹುದು. ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಲಾಭದ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಳ ಅಥವಾ ಹೊಸ ಅವಕಾಶ ಬರಬಹುದು. ಉಳಿತಾಯದ ಅಭ್ಯಾಸ ನಿಮಗೆ ಭವಿಷ್ಯದಲ್ಲಿ ಸಹಾಯ ಮಾಡುತ್ತದೆ. ಸಿಂಹ ರಾಶಿಯವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ. ನಿಮ್ಮ ಪ್ರತಿಭೆಗೆ ಮನ್ನಣೆ ಸಿಕ್ಕಂತೆ ಆದಾಯವೂ ಹೆಚ್ಚಾಗಬಹುದು. ವ್ಯಾಪಾರ ವಿಸ್ತರಣೆ ಮಾಡಲು ಯೋಚಿಸುತ್ತಿರುವವರಿಗೆ ಹೊಸ ಗ್ರಾಹಕರು ಸಿಗಬಹುದು. ಆದರೆ ಅಹಂಕಾರದಿಂದ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕನ್ಯಾ ರಾಶಿಯವರಿಗೆ ಲೆಕ್ಕಾಚಾರ ಮತ್ತು ಯೋಜನೆಯಿಂದ ಧನ ಲಾಭವಾಗಬಹುದು. ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಬಹುದು. ವ್ಯಾಪಾರಿಗಳು ಖರ್ಚಿನ ನಿಯಂತ್ರಣದಿಂದ ಹೆಚ್ಚಿನ ಲಾಭ ಪಡೆಯಬಹುದು. ಉಳಿತಾಯ ಮತ್ತು ಹೂಡಿಕೆ ಎರಡಕ್ಕೂ ಸಮತೋಲನ ಅಗತ್ಯ. ತುಲಾ ರಾಶಿಯವರಿಗೆ ಪಾಲುದಾರಿಕೆ ಮತ್ತು ಹೊಸ ಒಪ್ಪಂದಗಳಿಂದ ಹಣಕಾಸಿನ ಲಾಭ ಸಿಗಬಹುದು. ಸೃಜನಾತ್ಮಕ ಕೆಲಸ, ಕಲೆ ಮತ್ತು ಸೇವಾ ಕ್ಷೇತ್ರದಲ್ಲಿ ಉತ್ತಮ ಆದಾಯದ ಸಾಧ್ಯತೆ ಇದೆ. ಸಾಲ ನೀಡುವಾಗ ಎಚ್ಚರಿಕೆ ವಹಿಸಿ. ಕುಟುಂಬದ ಅಗತ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಹಳೆಯ ಸಮಸ್ಯೆಗಳು ಪರಿಹಾರವಾದಂತೆ ಹಣಕಾಸಿನ ದಾರಿಯೂ ಸುಗಮವಾಗಬಹುದು. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರಬಹುದು. ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯುವುದು ಒಳಿತು. ಅನಿರೀಕ್ಷಿತ ಖರ್ಚಿಗೆ ಸ್ವಲ್ಪ ಹಣವನ್ನು ಉಳಿಸಿಡಿ. ಧನು ರಾಶಿಯವರಿಗೆ ದೂರದ ಸಂಪರ್ಕಗಳು ಮತ್ತು ಪ್ರಯಾಣದಿಂದ ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ಇದೆ. ಶಿಕ್ಷಣ, ಪ್ರವಾಸ, ಮಾರಾಟ ಮತ್ತು ಸೇವಾ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಆದಾಯದ ಮೂಲಗಳು ಸಿಗಬಹುದು. ಹಣ ಬಂದ ತಕ್ಷಣ ಖರ್ಚು ಮಾಡುವ ಬದಲು ಉಳಿತಾಯ ಮಾಡಿ. ಮಕರ ರಾಶಿಯವರಿಗೆ ನಿಧಾನವಾದರೂ ಸ್ಥಿರವಾದ ಧನ ಲಾಭದ ಯೋಗವಿದೆ. ಉದ್ಯೋಗದಲ್ಲಿ ಪ್ರಗತಿ ಮತ್ತು ವ್ಯಾಪಾರದಲ್ಲಿ ವಿಶ್ವಾಸಾರ್ಹ ಗ್ರಾಹಕರಿಂದ ಉತ್ತಮ ಆದಾಯ ಸಿಗಬಹುದು. ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆ ರೂಪಿಸುವುದು ಉತ್ತಮ. ಶಿಸ್ತಿನ ಹಣಕಾಸು ನಿಮಗೆ ದೊಡ್ಡ ಶಕ್ತಿ. ಕುಂಭ ರಾಶಿಯವರಿಗೆ ಹೊಸ ತಂತ್ರಜ್ಞಾನ ಮತ್ತು ಹೊಸ ಆಲೋಚನೆಗಳಿಂದ ಹಣಕಾಸಿನ ಅವಕಾಶಗಳು ಬರಬಹುದು. ಫ್ರೀಲಾನ್ಸ್, ಡಿಜಿಟಲ್ ಅಥವಾ ಆನ್ಲೈನ್ ಕೆಲಸಗಳಿಂದ ಹೆಚ್ಚುವರಿ ಆದಾಯ ಸಿಗಬಹುದು. ಸ್ನೇಹಿತರ ಸಲಹೆಯ ಮೇಲೆ ಮಾತ್ರ ಹೂಡಿಕೆ ಮಾಡಬೇಡಿ. ಸ್ವಂತ ಪರಿಶೀಲನೆ ಮುಖ್ಯ. ಮೀನ ರಾಶಿಯವರಿಗೆ ಸೃಜನಾತ್ಮಕತೆ ಮತ್ತು ಸೇವಾ ಮನೋಭಾವದಿಂದ ಧನ ಲಾಭವಾಗಬಹುದು. ಉದ್ಯೋಗದಲ್ಲಿ ಹೊಸ ಅವಕಾಶ ಮತ್ತು ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆ ಇದೆ. ಕುಟುಂಬದ ಸಹಕಾರದಿಂದ ಆರ್ಥಿಕ ಸ್ಥಿರತೆ ಹೆಚ್ಚಾಗಬಹುದು. ಉಳಿತಾಯವನ್ನು ನಿರಂತರವಾಗಿ ಮುಂದುವರಿಸಿ. ಧನ ಲಾಭದ ಟಾಪ್ ರಾಶಿಗಳು. ಮೇಷ, ಪರಿಶ್ರಮಕ್ಕೆ ಹಣದ ಫಲ. ಸಿಂಹ, ವೃತ್ತಿಯಲ್ಲಿ ಆದಾಯ ಹೆಚ್ಚಳ. ಧನು, ಹೊಸ ಅವಕಾಶಗಳಿಂದ ಲಾಭ. ಮಕರ, ಸ್ಥಿರ ಆರ್ಥಿಕ ಬೆಳವಣಿಗೆ. ಕುಂಭ, ಹೊಸ ಆದಾಯದ ಮೂಲಗಳು. ಧನ ಆಕರ್ಷಣೆಗೆ ಸರಳ ಆಧ್ಯಾತ್ಮಿಕ ಸಲಹೆಗಳು. ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ. ಗುರುವಾರ ಹಿರಿಯರಿಗೆ ಗೌರವ ನೀಡಿ. ಆದಾಯದ ಒಂದು ಭಾಗವನ್ನು ಉಳಿತಾಯ ಮಾಡಿ. ಪ್ರಾಮಾಣಿಕ ಪರಿಶ್ರಮ ಮತ್ತು ಶಿಸ್ತಿನ ಜೀವನವೇ ನಿಜವಾದ ಧನ ಯೋಗ. ಧನ ಲಾಭದ ಮೂಲಮಂತ್ರ ಶ್ರಮ, ಶಿಸ್ತು, ಉಳಿತಾಯ, ಸ್ಥಿರ ಸಂಪತ್ತು. ನಿಮ್ಮ ರಾಶಿ ಯಾವುದು?
ಕಾಮೆಂಟ್ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ಬರೆಯಿರಿ. ಶ್ರೀ ಮಹಾಲಕ್ಷ್ಮಿ ಕೃಪೆ ನಮ್ಮ ಮೇಲೆ ಇರಲಿ ಎಂದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಣದ ಲಾಭ ಬಯಸುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ರಾಶಿ ಭವಿಷ್ಯಗಳಿಗಾಗಿ ಭವಿಷ್ಯ ಬೆಳಕು ಸಬ್ಸ್ಕ್ರೈಬ್ ಮಾಡಿ.